ವಿರಾಮದ ಬಳಿಕ ಮತ್ತೆ ಸ್ವಾಗತ. ಈ ಅಕ್ರಮವಾಗಿ ನುಸುಳಿಕೊಂಡು ಬಂದಂತ ಬಾಂಗ್ಲಾದೇಶಿಗರ ಬಳಿ ಎಲ್ಲ ದಾಖಲೆಗಳಿದಾವೆ. ರಿಪಬ್ಲಿಕ್ ಕನ್ನಡ ಯಾವಾಗ ಈ ಅಕ್ರಮ ಬಾಂಗ್ಲಾದೇಶಿಗರ ಬಂಡವಾಳವನ್ನ ಬಯಲು ಮಾಡ್ತು, ಯಾವಾಗ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರ್ತು, ರಿಪಬ್ಲಿಕ್ ಕನ್ನಡದಲ್ಲಿ ಅವರಿರುವಂತ ಸ್ಥಳಗಳಿಗೆ ಹೋಗಿ ಯಾವಾಗ ನಾವು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದ್ವು, ಬಾಂಗ್ಲಾದೇಶಿಗರ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಬಂತು. ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ವರದಿ ಬಳಿಕ ಪರಾರಿಯಾಗಿದ್ದಾರೆ. ಮಾದನಾಯಕನಹಳ್ಳಿಯಿಂದ ಬಾಂಗ್ಲಾದೇಶಿಗರು ಕಾಲ್ ಕಿತ್ತಿದ್ದಾರೆ. ಅವರಿದ್ದಂತ ಟೆಂಟ್ ಅವರು ಹಾಕೊಂಡು ಟಾರ್ಪಾಲಿನ್ ಟೆಂಟ್ಗಳನ್ನ ಹಾಕೊಂಡು ಅಲ್ಲಿ ನೆಲೆಸಿದ್ರು. ರಿಪಬ್ಲಿಕ್ ಕನ್ನಡ ಇವರಿದ್ದ ಜಾಗದಿಂದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಇವರಲ್ಲಿದ್ದ್ರ ಬಗ್ಗೆ ನಾವು ವರದಿಯನ್ನ ಮಾಡಿ ಆದ ನಂತರ ಈಗ ಅಲ್ಲಿಂದ ಅವರು ಎಸ್ಕೇಪ್ ಆಗಿದ್ದಾರೆ. ಬಹುಶಃ ಯಾರೋ ಅವ್ರಿಗೆ ಮಾನಿಟರ್ ಮಾಡ್ತಾ ಇದ್ದಾರೆ. ಅವ್ರೇನ್ ಟಿವಿ ನೋಡಿ ಎಲ್ಲ ಆಗಿದ್ದಲ್ಲ. ಇದು ದಳ್ಳಾಳಿಗಳು ಯಾರು ಕರೆಸ್ತಾರಲ್ಲ ಅವ್ರನ್ನ, ಮಕ್ಕಳಿಗೆ ಒಂದ್ ರೇಟು, ಮಹಿಳೆಯರಿಗೆ ಒಂದ್ ರೇಟು, ಹಿರಿಯರಿಗೆ ಒಂದ್ ರೇಟು, ಯುವಕರಿಗೆ ಒಂದ್ ರೇಟು, ಈ ರೀತಿ ದಲ್ಲಾಳಿಗಳು ಹಣ ತಗೊಂಡು ಇವರನ್ನ ಒಳಗಡೆ ಬಿಡ್ತಾರಲ್ಲ, ಇದೆಲ್ಲ ವಿಚಾರ ಗೊತ್ತಾದ ನಂತರ ಅವರನ್ನ ಅಲ್ಲಿಂದ ಖಾಲಿ ಮಾಡಿಸಿದ್ದಾರೆ. ಮನೆಗಳೆಲ್ಲ ಖಾಲಿಯಾಗಿದ್ದಾವೆ. ಇನ್ನು ಎಕ್ಸಾಕ್ಟ್ಲಿ ನೋಡಿ, ನಮ್ಮ ಪ್ರತಿನಿಧಿ ಅರವಿಂದ್ ಇಂಥ ಜಾಗಗಳಿಗೆ ಹೋಗುವುದಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. ಯಾಕಂತ ಹೇಳಿದ್ರೆ ಅವ್ರು ಯಾವುದೇ ಸಮಯದಲ್ಲಿ ಅಟ್ಯಾಕ್ ಮಾಡಬಹುದು. ಸ್ವಲ್ಪ ಏನಾದ್ರೂ ಅನುಮಾನ ಬಂತು ಅಂತ ಹೇಳಿದ್ರೆ ಅವರು ನಮ್ಮ ಕತೆನೆ ಮುಗಿಸ್ಬಿಡಬಹುದು. ಅಂತ ಸ್ಥಳಗಳಿಗೆ ಹೋಗಿ ನಮ್ಮ ಕಲೀಗ್ ಅರವಿಂದ್, ತುಂಬಾ ಹೆಮ್ಮೆ ಇದೆ ಅರವಿಂದ್ ಬಗ್ಗೆ. ಅರವಿಂದ್ ಅಲ್ಲಿ ಹೋಗಿ ಸಂಪೂರ್ಣ ಚಿತ್ರಣವನ್ನ ಇವತ್ತು ರಿಪಬ್ಲಿಕ್ ಕನ್ನಡದ ಮೂಲಕ ತೆರೆದಿಟ್ಟಿದ್ದಾರೆ. ಈಗ ಅಗೈನ್ ಅರವಿಂದ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಮಾದನಾಯಕನಹಳ್ಳಿ ಬಳಿ ಇವರು ವಾಸ ಮಾಡಿದ್ರು. ಎಷ್ಟು ಜನ ಇದ್ರು ಸುಮಾರು ಬಾಂಗ್ಲಾದೇಶಿಗರು? ಸ್ಟಿಂಗ್ ಆಪರೇಷನ್ ವೇಳೆ ಏನೇನ್ ರಹಸ್ಯ ವಿಚಾರಗಳನ್ನು ಅವರು ಬಾಯ್ಬಿಟ್ಟಿದ್ದಾರೆ. ನಮ್ ವರದಿ ನಂತರ ಈಗ ಏನಾಗಿದೆ ಅಲ್ಲಿ ಸ್ಥಳದಲ್ಲಿ? ಅರವಿಂದ್, ಓವರ್ ಟು ಯು. ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಅಕ್ರಮವಾಗಿ ಬಾರ್ಡರ್ ನ ಕ್ರಾಸ್ ಮಾಡಿ ಬಾಂಗ್ಲಾದೇಶದವರು ಬೆಂಗಳೂರಿಗೆ ಬಂದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಾದನಾಯಕನಹಳ್ಳಿ ಆಗಿರ್ಬೋದು, ಕೆಆರ್ ಪುರಂ ಆಗಿರ್ಬೋದು, ವಿವಿಧ ಭಾಗಗಳಲ್ಲಿ ಸ್ವಲ್ಪ ಜನ ಗುಡಿಸಲುಗಳನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ನಾವೀಗ ಅದೇ ಸ್ಪಾಟ್ ನಲ್ಲಿ ಇದೀವಿ. ನಿಮಗೆ ನಾನು ದೃಶ್ಯದ ಮುಖಾಂತರ ತೋರಿಸ್ತೀನಿ, ಆ ಗೋಡಾವನ್ಗಳನ್ನ ತೋರಿಸ್ತೀನಿ. ಕೆಲವು ಗಂಟೆಗಳ ಒಳಗೆ ಇವರು ಇಲ್ಲಿಂದ ಪರಾರಿಯಾಗಿರುವಂತದ್ದು. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಗೋಡಾವನ್ ಏನಿದೆ, ಇಲ್ಲೆಲ್ಲ ಅವರು ಬಂದು ವಾಸವಿರ್ತಾರೆ. ಅದಲ್ಲದೆ ಅಂದ್ರೆ ಕೇವಲ ಬಾಂಗ್ಲಾದವರು ಮಾತ್ರ ಇಲ್ಲಿ ಬರೋದಿಲ್ಲ, ಉತ್ತರ ಭಾರತದಿಂದ ಅವರು ಜನ ಕೂಡ ಇಲ್ಲಿ ಬಂದಿರ್ತಾರೆ. ಆದ್ರೆ ಅವರು ಹೇಳುವಂತದ್ದು ನಾವು ಡೆಲ್ಲಿಯವರು, ಆಸಾಂನವರು, ಒಡಿಸ್ಸಾನವರು ಅಂತ. ಆದ್ರೆ ಅವರೆಲ್ಲರೂ ಕೂಡ ಮೂಲತಃ ಬಾಂಗ್ಲಾದೇಶದವರು. ಜೊತೆಗೆ ಅವರ ಜೊತೆಗೂ ಕೂಡ ಮತ್ತೆ ಬೇರೆ ಭಾಗದಿಂದ ಅಂದ್ರೆ ದೆಹಲಿ ಕಡೆಯಿಂದಲೂ ಕೂಡ ಕೆಲ ಜನರು ಬಂದಿರ್ತಾರೆ. ಬೇರೆ ಬೇರೆ ಬಿಡಿ ಭಾಗಗಳಲ್ಲಿ ಗುಡಿಸಲುಗಳನ್ನ ಮಾಡ್ಕೊಂಡಿರ್ತಾರೆ. ತಾವು ದೃಶ್ಯಗಳಲ್ಲಿ ಆ ಗುಡಿಸಲುಗಳನ್ನ ನೋಡ್ತಾ ಇರಬಹುದು. ಅಲ್ಲಿರುವಂತಹ ಎಲ್ಲಾ ಒಂದು ಪರಿಸ್ಥಿತಿ ಯಾವ ತರ ಇತ್ತು ಅನ್ನುವಂಥದ್ದು ನಾವ್ ಯಾವಾಗ ಸ್ಟಿಂಗ್ ಮಾಡ್ತೀವಿ ಆ ಮುಖೇನ ಇಲ್ಲಿಂದ ಅವರು ಪರಾರಿಯಾಗಿರುವಂತಹ ದೃಶ್ಯಗಳನ್ನ ತಾವು ಈಗ ನೋಡ್ತಾ ಇರಬಹುದು. ಖಾಲಿ ಗುಡಿಸಲು ಇಲ್ಲಿ ಇದಾವೆ. ಜೊತೆಗೆ ನಾವು ಇಲ್ಲಿ ಅವ್ರನ್ನ ಕೇಳ್ತೀವಿ, ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನ ಕೇಳ್ತೀವಿ. ಅವರ ಸಹಚರರನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತೀವಿ. ಆ ಸಂದರ್ಭದಲ್ಲಿ ಅವ್ರು ಹೇಳುವಂತದ್ದು, ಇಲ್ಲಿ ಬಾಂಗ್ಲಾದವರು ಇದ್ದಾರೆ, ದೆಹಲಿಯವರು ಇದ್ದಾರೆ, ಒಡಿಸ್ಸಾನವರು ಇದ್ದಾರೆ, ನಾವು ಬಂದು 1 ವರ್ಷ ಆಯ್ತು, 2 ವರ್ಷ ಆಯ್ತು ಅನ್ನೋದನ್ನ ಹೇಳ್ತಾರೆ. ಬಳಿಕ ಆಧಾರ್ ಕಾರ್ಡ್ ನ ಕೂಡ ಅವ್ರು ತೋರಿಸ್ತಾರೆ. ನಾವು ದೆಹಲಿಯವರು ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಆದ್ರೆ ಮೂಲತಃ ಬಾಂಗ್ಲಾದೇಶದವರು ಕೂಡ ಇಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ನಾವ್ ಯಾವಾಗ ವರದಿಯನ್ನ ಮಾಡ್ತೀವಿ ಆ ಕ್ಷಣವೇ ಇಲ್ಲಿಂದ ಅವರು ಪರಾರಿಯಾಗಿರುವಂತದ್ದು. ಯಾರೋ ಕೂಡ ಒಬ್ರು ಮೀಡಿಯೇಟರ್ ಅಂದ್ರೆ ಕಾಂಟ್ರಾಕ್ಟರ್ ಅಲ್ಲಿಂದ ಜನರನ್ನ ಕರೆಸ್ತಾರೆ. ಅವರಿಗೆ ಪೇಮೆಂಟ್ ನ ಕೊಟ್ಟು ಅಲ್ಲಿಂದ ಅವ್ರನ್ನ ಇಲ್ಲಿ ಕರೆಸಿ ಕೆಲಸ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಬಳಿಕ ಅವ್ರನ್ನ ಯಾವ್ದು ಕಾರಣಕ್ಕಾಗಿ ಉಪಯೋಗ ಮಾಡ್ಕೋತಾರೋ ಗೊತ್ತಿಲ್ಲ. ಇಲ್ಲಿ ಅಂದ್ರೆ ಎಲ್ಲೋ ಒಂದ್ ಕಡೆ ವೋಟ್ ಬ್ಯಾಂಕಿಂಗ್ ಅವ್ರನ್ನ ಬಳಕೆ ಮಾಡ್ಕೊಳ್ಳಲಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಸದ್ಯ ನಾವೇನ್ ವರದಿ ಮಾಡ್ತೀವಿ ಆ ಸಮಯದಲ್ಲಿ ಇಲ್ಲಿಂದ ಆ ಜನರು ಪರಾರಿಯಾಗಿರುವಂತದ್ದು. ರಂಜಿತ್, ನಿಜಕ್ಕೂ ಕೂಡ ಓರ್ವ ವ್ಯಕ್ತಿ ಅಂದ್ರೆ ನಾವು ಸ್ಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಹೇಳ್ತಾನೆ 2,000ಕ್ಕೂ ಅಧಿಕ ಜನ ಇಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿರ್ತಾನೆ. ಹಾಗಾದ್ರೆ ಅಷ್ಟು ಜನ ಬಾರ್ಡರ್ ಕ್ರಾಸ್ ಮಾಡಿ ಬಂದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಜೊತೆಗೆ ನಮ್ಮ ವರದಿ ಯಾವಾಗ ಆಗುತ್ತೆ, ಇಂಪ್ಯಾಕ್ಟ್ ಯಾವಾಗ ಆಗುತ್ತೆ, ಇಲ್ಲಿದ್ದಂತಹ ಜನ ಎಲ್ಲಿಗೆ ಹೋದ್ರು, ಜೊತೆಗೆ ಅದನ್ನ ಮಾನಿಟರ್ ಮಾಡ್ತಿರೋದು ಯಾರು,
ಅದಲ್ಲದೆ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಜನ ಬರ್ತಾರಂದ್ರೆ ಅವರಿಗೆ ಇಲ್ಲಿ ಕೆಲಸ ಕೊಡುವಂತದ್ದು ಹೇಗೆ, ಜೊತೆಗೆ ಅವರ ಆಧಾರ್ ಕಾರ್ಡ್ ಅನ್ನ ಇಂತಿಷ್ಟು ವರ್ಷ ಆದ್ಮೇಲೆ ಬದಲಾವಣೆ ಮಾಡುವಂತ ಅಧಿಕಾರಿಗಳು ಯಾರು ಇದಾರೋ ಅಲ್ಲಿ ಎಲ್ಲೋ ಒಂದ್ ಕಡೆ ಗೋಲ್ಮಾಲ್ ಆಗ್ತಿದೆ. ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು, ಕೆಲ ಹಿರಿಯ ಅಧಿಕಾರಿಗಳು ಮಾಡಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹ ಕೂಡ. ಜೊತೆಗೆ ಸ್ಥಳೀಯರು ಹೇಳುವಂತದ್ದು ಇಲ್ಲಿ ಸುಮಾರು ವರ್ಷಗಳಿಂದ ಈ ಗೋಡಾವನ್ಗಳು ಇದಾವೆ ಅನ್ನುವಂಥದ್ದನ್ನ ಹೇಳ್ತಾರೆ. ತಾವು ದೃಶ್ಯಗಳಲ್ಲಿ ನೋಡಬಹುದು, ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮಗೆ ತೋರಿಸ್ತಾರೆ. ಸುತ್ತಮುತ್ತ ನೀವು ನೋಡಿದ್ರೆ ಚಿಕ್ಕ ಚಿಕ್ಕ ಗುಡಿಸಲುಗಳು, ಮನೆಗಳನ್ನ ಅವರು ಮಾಡ್ಕೊಂಡಿರುವಂತದ್ದು. ಇಲ್ಲೆಲ್ಲವೂ ಕೂಡ ಆ ರೀತಿಯಾದಂತಹ ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇವ್ರು ನಿಜಕ್ಕೂ ಕೂಡ ಕೂಲಿ ಕಾರ್ಮಿಕರೇ ಆಗಿದ್ದೇ ಆದಲ್ಲಿ ಬೇರೆ ದೇಶದವರೇ ಇಲ್ಲಿ ಹೆಂಗ್ ಬಂದಿರ್ತಾರೆ ಅನ್ನುವಂಥದ್ದು. ಬೇರೆ ರಾಜ್ಯದಿಂದ ಬಂದಂತವ್ರು ಅವರು ಹೇಳುವಂಥದ್ದು ನಾವು ಬಿಹಾರ, ನಾವು ಅಸ್ಸಾಂ, ನಾವು ದೆಹಲಿ ಅನ್ನುವಂಥದ್ದು. ಆದ್ರೆ ಮೂಲತಃ ಬಾಂಗ್ಲಾದೇಶದವರು, ಅವರು ಬಾಂಗ್ಲಾದೇಶದವರು ಅಂತ ಇಲ್ಲಿ ಅವರೇ ಕೆಲವರು ಅಂದ್ರೆ ಯಾರು ಎಲ್ಲೆಲ್ಲಿದ್ದಾರೆ ಅನ್ನುವಂಥದ್ದನ್ನ ಕೇಳಿದಾಗ ಅವರು ಕೂಡ ಅವರ ಬಾಯಿಂದಾನೇ ಹೇಳಿರುವಂತದ್ದು. ಆ ದೃಶ್ಯಗಳನ್ನು ನಾವು ಸೆರೆ ಹಿಡಿದಿರ್ತೀವಿ, ಯಾವಾಗ ವರದಿ ಮಾಡ್ತೀವಿ ಅದಾದ ಬಳಿಕ ಇಲ್ಲಿಂದ ಅವರು ಪರಾರಿಯಾಗಿರುವಂತದ್ದು. ಕೆಲ ಇಬ್ಬರು ಮೀಡಿಯೇಟರ್ಗಳು ಕೂಡ ಇಲ್ಲಿ ಇರುವಂತದ್ದು. ಅವರು ಈ ಜನರನ್ನ ಅಲ್ಲಿಂದ ಇಲ್ಲಿ ಕೆಲಸಕ್ಕಂತ ಕರೆಸ್ತಾರೆ. ಕೆಲ ಹಣಗಳನ್ನ ಕೊಟ್ಟು ಬಾರ್ಡರ್ನ ಕ್ರಾಸ್ ಮಾಡಿ ಈ ಜನ ಇಲ್ಲಿ ಬಂದು ಅಲ್ಲಿಯ ಕಷ್ಟವನ್ನ ನೀಗಿಸಿಕೊಂಡು ಜೀವನ ಮಾಡೋಕ್ಕಾಗದೆ ಇಲ್ಲಿ ಬಂದು ಜೀವನವನ್ನ ಸಾಗಿಸ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಬಂದ ನಂತರ ಮುಂದೆ ಆಗುವಂತ ಪ್ರಕ್ರಿಯೆಗಳು ಏನೇನಾಗ್ತವೆ ಅಂದ್ರೆ ಇಲ್ಲಿ ಬಂದ ನಂತರ ಅವ್ರು ಕೆಲಸ ಮಾಡ್ತಾರೆ, ಅವರು ಸಂಬಳ ಪಡಿತಾರೆ, ಆಯ್ತು. ಬಟ್ ಇಲ್ಲಿಯ ದಾಖಲೆಗಳನ್ನ ಯಾಕೆ ಮಾಡ್ಕೊಳ್ತಾರೆ, ಅದನ್ನ ಹೆಂಗ್ ಮಾಡ್ತಾರೆ ಅನ್ನೋದೇ ಈಗ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ನಾವು ಸ್ಟಿಂಗ್ ಮಾಡುವಂತ ಒಂದು ಪ್ರಸಂಗದಲ್ಲಿ ನಾವಿಲ್ಲಿಯ ಸ್ಥಳೀಯರನ್ನ ಕೇಳಿದಾಗ, ಜೊತೆಗೆ ಬೇರೆ ರಾಜ್ಯದವರು ಇಲ್ಲಿ ಯಾರು ಬಂದು ಉಳ್ಕೊಂಡಿದ್ದಾರೆ ಕೂಲಿ ಕಾರ್ಮಿಕರು ಅವ್ರನ್ನ ಕೇಳಿದಾಗ ಪೊಲೀಸರು ಕೂಡ ಬಂದಿದ್ರು ಸರ್, ಪೊಲೀಸರು ಕೂಡ ಕೇಳಿದ್ರು ಸರ್ ಅಂತಾರೆ. ಹಾಗಾದ್ರೆ ಪೊಲೀಸರು ಬಂದು ಇಲ್ಲಿ ಅಂದ್ರೆ ನಮ್ಮ ವರದಿಯ ಬಳಿಕ ಅವರು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಕ್ರಮ ಏನಾಯ್ತು ಅನ್ನುವಂಥದ್ದು ಕೂಡ ಇಲ್ಲಿ ವಿಚಾರ ಮಾಡಬೇಕಾಗಿರೋ ಸಂಗತಿ. ರಂಜಿತ್, ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾನು ನಿಮಗೆ ತೋರಿಸ್ತೀನಿ ವಿಡಿಯೋಸ್ನ ಇಲ್ಲಿ ನಾವು ಹೆಂಗ್ ಹೆಲ್ಪ್ ಮಾಡ್ತೀವಿ ಅಂತ. ಅಲ್ಲ, ಅವ್ರು ಬಾಂಗ್ಲಾದಿಂದ ಹೆಂಗ್ ಬರ್ತಾರೆ ಇಲ್ಲಿ? ಏನಿಲ್ಲ, ಬರೋದಂದ್ರೆ ಕೆಲಸ ಕರೆದಿರ್ತಾರೆ ಅಷ್ಟೇ. ಅವರು ಕಾಂಟ್ರಾಕ್ಟರ್ಸ್ ಅವರು ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಇರ್ತಾರಲ್ಲ, ಅವ್ರಿಗೆ ಲಿಂಕ್ ಇರ್ತದೆ. ಈಗ ಅವ್ರು ಏನಪ್ಪಾ ಅಂದ್ರೆ ಒಂದ್ ಲೇಬರ್ಗೆ ಇಷ್ಟ ಅಂತ ಕಮಿಷನ್ ಇರ್ತದೆ. ಈಗ ನಾನೇ ಡ್ರೈವರ್ ಅಂದ್ರೆ ಈಗ ನನಗೆ ಕರ್ಕೊಂಡು ನನಗೆ 30,000 ಮಾತಾಡಿರ್ತಾನೆ, ನಿಮ್ಮ ಹತ್ರ 35,000 ರೂಪಾಯಿ ಮಾತಾಡಿರ್ತಾರೆ. ಇವ್ರಿಗೆ ಈಗ ಹಂಗೆ ಅವ್ರ ಅಷ್ಟೊಂದು ಇಲ್ಲ ಅವ್ರ ಸಂಬಳ. ನಾನು ಹೇಳ್ತಿರೋದು ಏನಪ್ಪಾ ಅಂದ್ರೆ ಇವರಿಗೆ ಏನಂದ್ರೂ ಒಂದ್ 15,000 ಜಾಸ್ತಿ ಅಂದ್ರೆ. ನೋಡಿದ್ರಲ್ವಾ ಸಿಲಿಕಾನ್ ಸಿಟಿ ಬೆಂಗಳೂರು ಹೇಗೆ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗಿದೆ ಅಂತ. 7,000ಕ್ಕಿಂತ ಹೆಚ್ಚು ಅಕ್ರಮ ಬಾಂಗ್ಲಾ ವಾಸಿಗಳು ಒಂದೇ ಏರಿಯಾದಲ್ಲಿ ನೆಲೆಸಿದ್ದಾರೆ ಅಂದ್ರೆ ಏನರ್ಥ? ಇವರನ್ನೆಲ್ಲ ಹೀಗೆ ಬಿಟ್ರೆ ಬೆಂಗಳೂರಿಗೆ ಕಂಟಕ ತಪ್ಪಿದ್ದಲ್ಲ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಕ್ರೈಮ್ ಬ್ಯೂರೋ.